ಡೆಲ್ಲಿಗೆ ಯಾವಾಗ ಹೋಗಿದ್ರು? ಕೇರಳ ಅದೆಲ್ಲ ಅದೇ ಮೇಡಮ್ ಟಿವಿನಲ್ಲಿ ನೋಡ್ತಾ ಇದ್ದೆ ಮೇಡಮ್. ನಿಮಗ್ ಗೊತ್ತಿಲ್ಲ ಅವ್ರು ಡೆಲ್ಲಿಗೆ ಹೋಗಿದ್ದೆಲ್ಲ ಗೊತ್ತಿಲ್ಲ. ಕೇರಳಗೂ ಹೋಗಿದ್ರಾ? ಅದೇ ಹೇಳ್ತಾ ಇದ್ದಾರೆ ಮೇಡಮ್ ಹೋಗಿದ್ದಾರಂತ. ಅದು ಹೋಗುವಾಗ ಕರ್ಕೊಂಡು ಹೋಗಿದ್ದವ್ರನ್ನ? ಗ್ರೀಸ್ ಮಟ್ಟನ ಕರ್ಕೊಂಡು ಹೋಗಿದ್ದೆ. ಎಷ್ಟು ಜನ ಹೋಗಿದ್ರು ಅದು ಗೊತ್ತಿಲ್ಲ ಮೇಡಮ್. ನಿಮ್ಗೆ ಹೇಳಿಲ್ವಾ ನಾನು ಯಾರ್ಯಾರ ಜೊತೆ ಹೋಗ್ತಿದ್ದೀನಿ? ಇಲ್ಲ ಮೇಡಮ್ ಅದೆಲ್ಲ ಏನು ಹೇಳಿಲ್ಲ ಮೇಡಮ್, ನನ್ನ ಹತ್ರ ಏನು ಇಲ್ಲ. ನಾನು ಇವಾಗ ಟಿವಿನಲ್ಲಿ ನೋಡ್ಕೊಂಡೆ ನನ್ಗೆ ಗೊತ್ತಾಯ್ತು ಮೇಡಮ್. ಅದು ಇಷ್ಟು ಕೆಲಸ ಮಾಡ್ತಾ ಇರೋದು ಗ್ರೀಸ್ ಮಟ್ಟನೇ ಮೇಡಮ್. ಗಿರೀಶ್ ಮಟ್ಟನೇ ಇಷ್ಟು ಕೆಲಸ. ಗಿರೀಶ್ ಮಟ್ಟಣ್ಣನ ಜೊತೆ ಮಾತಾಡಿದ್ರ ಯಾವಾಗಾದ್ರೂ? ಅದೇ ಫೋನ್ ಅಲ್ಲಿ ಮಾತಾಡಿದ್ದೆ. ಎದುರಿಗೆ ಮಾತಾಡಿಲ್ವಾ? ಇಲ್ಲ ಎದುರಿಗೆ. ನೋಡಿ ಮನೆಗೆ ಹೋದಾಗ ಗಿರೀಶ್ ಮಟ್ಟಣ್ಣ ಸಿಗ್ಲಿಲ್ವಾ ನಿಮ್ಗೆ? ಇದ್ರೆ ಏನೋ ನನಗೆ ಗೊತ್ತಿಲ್ಲ ಮೇಡಮ್. ತುಂಬಾ ಜನ ಇದ್ರು ಮೇಡಮ್. ಅವ್ರ ವಿಠಲ್ ಗೌಡನು ಇದ್ರು. ವಿಠಲ್ ಗೌಡ ಅವನೇ ಕರ್ಕೊಂಡು ಹೋಗಿದ್ದ ಮೇಡಮ್. ಏನಂತ ಹೇಳಿ ಕರ್ಕೊಂಡು ಹೋದ್ರು ಅವರು? ಕೆಲಸ ಉಂಟು ಅಂತ ಹೇಳಿ ಕೆಲಸ ಉಂಟು ಅಂತ ಕರ್ಕೊಂಡು ಹೋಗಿ ಚಿನ್ನಯ್ಯ ಅವ್ರನ್ನ ಬುರುಡೆ ಕೊಟ್ಟಿ ಹೇಗೆ ಪ್ಲಾನ್ ಮಾಡಿದ್ರು ಅವರು? ಅವರು ಇನ್ನೊಂದು ಮಾತು ಮಾತಾಡ್ತಾರಲ್ಲ ಮೇಡಮ್, ಅಲ್ಲಿ ತುಳುವ ಏನು ಅಂತ ಹೇಳ್ತಾರಲ್ಲ ಮೇಡಮ್, ಆ ತುಳುವೆಲ್ಲ ನಮಗ್ ಗೊತ್ತಿಲ್ಲ ಮೇಡಮ್. ನಿಮ್ ಯಜಮಾನ್ರಿಗೆ ತುಳು ಬರುತ್ತಾ ಚಿನ್ನಯ್ಯ ಅವರಿಗೆ? ಅವ್ರು ಸ್ವಲ್ಪ ಮಾತಾಡ್ತಾರೆ, ನೀವಾಗ ಮಾತಾಡ್ತಾರೆ ಗೊತ್ತಿಲ್ಲ ಮೇಡಮ್. ಅಲ್ಲಿ ಇರುವಾಗ ಮಾತಾಡ್ತಾ ಇದ್ರು. ತುಳುಲೇ ಮಾತಾಡ್ತಿದ್ರ ಅವ್ರ ಜೊತೆ? ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಅಲ್ಲಿ ಹೋಗುವಾಗ ತಿಮ್ಮಾರೆಡ್ಡಿಯು ಇವನು ಸೌಜನ್ಯ ಅವ್ರ ಮಾಮ ಮಾತಾಡ್ತಾ ಇದ್ರು. ವಿಠಲ್ ಗೌಡ ಮಾತಾಡ್ತಾ ಇದ್ರು. ಅದು ಏನ್ ಮಾತಾಡ್ತಾರಂತ ಗೊತ್ತಿಲ್ಲ ಮೇಡಮ್, ನನಗ್ ಗೊತ್ತಿಲ್ಲ. ಈಗ ಬುರುಡೆ ತಕೊಂಡು ಈ ತರ ಕತೆ ಕಟ್ಟು, ಇದನ್ನ ನಾನೇ ತೆಗ್ದಿದ್ದು, ಅಲ್ಲಿ ನಾನು ಹೆಣ ಊದ್ಸಿದೀನಿ ಅಂತ ಇದನ್ನೆಲ್ಲ ಚಿನ್ನಯ್ಯ ಅವರಿಗೆ ಹೇಳ್ಕೊಟ್ಟಿದ್ಯಾರು? ಇದೆಲ್ಲ ಅವರೇ ಮೇಡಮ್. ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ವಿಠ್ಠಲ, ಈ ಕುಸುಮಾವತಿ ಅದ್ರಲ್ಲಿ ಇದ್ದಾರೆ ಮೇಡಮ್. ಕುಸುಮಾವತಿ ಯಾವಾಗ ನೋಡಿದ್ರು ಅವ್ರ ಮನೇಲೆ ಇರೋದಂತೆ. ತಿಮ್ಮಾರೆಡ್ಡಿ ಅವ್ರ ಮನೇಲೆ ಇರೋದು. ಅದು ಒಬ್ರು ಹೋಗಿದ್ದಾರೆ ಮೇಡಮ್. ಅಲ್ಲಿ ಪೇಟಿ ಅವ್ರನ್ನು ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ನಾನು ಹೇಳಲ್ಲ ಮೇಡಮ್. ಅವ್ರ ಜೊತೆಲಿ ಇವರೇ ಕುಸುಮಾವತಿ ಬಂದು ಹಿಂಗೆಲ್ಲ ಹೇಳ್ಬೇಕು, ನೀನು ಈ ತರವಂಗೆಲ್ಲ ಹೇಳ್ಬೇಕು, ಆವಾಗಲೇ ನೀನು ತಮ್ಮ ಜೀವನದಾಗ ಬರ್ತಾನೆ, ಇಲ್ಲದನ್ನ ಅವನಿಗೆ ಏನಾದ್ರು ಆಯ್ತದ ಹಾಗಂತ ಹೇಳಿದ್ದಾರೆ ಮೇಡಮ್. ಹೇಳಿದ್ದಾರೆ ಲೇಡಿ ಹತ್ರ. ಹಾಗಾದ್ರೆ ನಿಮ್ ಈ ಇಡೀ ಕತೆ ಅಂದ್ರೆ ಹೆಣ ಅಲ್ಲಿ ನಾನು ಹೂತಿದ್ದೀನಿ, ಅಲ್ಲಷ್ಟು ಕೊಲೆ ಮಾಡಿ ಹೆಣಗಳನ್ನ ಹೂತಿದ್ದೀನಿ ಅಂತೆಲ್ಲ ಕತೆ ಹೇಳಿ ಕತೆ ಕಟ್ಟಿ ಮಾಡಿದ್ದು ಚಿನ್ನಯ್ಯ ಅವರಲ್ಲ? ಇಲ್ಲ ಇಲ್ಲ ಮೇಡಮ್, ಅವರು ಹೇಳಿಲ್ಲ ಮೇಡಮ್. ನಮ್ಗೆ ಧರ್ಮಸ್ಥಳ ಅಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ ಮೇಡಮ್. ಧರ್ಮಸ್ಥಳ ಅಂದ್ರೆ ಮಂಜುನಾಥ್. ನಾನು ಅಲ್ಲಿದ್ದೆ ಮೇಡಮ್. ನಮ್ಮ ಯಜಮಾನ್ರಿಗೆ ಫಸ್ಟ್ ಒಂದು ಹೇಳ್ತಿದ್ದೆ ಮೇಡಮ್. ಅವಳು ಹುಟ್ಟು 6 ವರ್ಷ ಏನಾಯ್ತು ಮೇಡಮ್. ಮತ್ತೆ ಇವ್ರು ಎಲ್ಲೆಲ್ಲೋ ಹೆಣ್ಣು ಹುಡ್ಕಾಡ್ಕೊಂಡಿರುವಾಗ ನಮ್ಮ ಊರ್ ಕಡೆ ಬಂದ್ರು. ನಮ್ ನಂಟ್ರೊಬ್ರು ಕರ್ಕೊಂಡ್ ಬಂದ್ರು, ಒಳ್ಳೆ ಹುಡುಗ ಆಗಂತ. ಮತ್ತೆ ನನಗೆ ಫೋನ್ ಮಾಡಿ ದೇವಸ್ಥಾನಲ್ಲಿದ್ದೆ ಒಂದು ಲೆಟರ್ ಕೊಟ್ಟು ಕಳಿಸಿದ್ರು ನಮ್ಮ ಯಜಮಾನ್ರ ಹತ್ರ. ಯಾರತ್ರನು ಸರಿ ಹೆಣ್ಣು ಕೊಡಿ, ಅವನ ಹುಡುಗ ಚೆನ್ನಾಗ್ ಹುಡುಗ, ಅವ್ನ ಕೆಲಸ ಚೆನ್ನಾಗ್ ಮಾಡ್ತಾನ, ಏನಂತ ಗೊತ್ತಿಲ್ಲ. ಅವ್ಳು ಹೇಳ್ತಿ ಇವನ್ ಜೊತೆಲಿ 1 ವಾರ ಇರ್ತಾಳೆ, ಮತ್ತೆ 6 ತಿಂಗಳು ತಾಯಿ ಮನೇಲೆ ಇರ್ತಾಳೆ ಹಾಗಂತ ಸೊಪ್ಪಿ ಲೆಟ್ರು ಕೊಟ್ಟು ಕಳ್ಸಿದ್ರು ಮೇಡಮ್. ಲೆಟ್ರು ಓದಿದ್ದಾರೆ. ಮತ್ತೆ ಅಲ್ಲಿಂದ ಫೋನು ಮಾಡ್ತಾ ಇದ್ರು ಮೇಡಮ್ ಮ್ಯಾನೇಜರ್. ಏನಿಲ್ಲ ನೀವ್ ಕೊಡಿ, ಅವ್ನ ಒಳ್ಳೆ ಹುಡುಗಾನೆ, ನೀವ್ ಕೊಡಿ ಹಾಗಂತ. ಆಮೇಲೆ ನಾನ್ ಮದುವೆ ಮಾಡಿದೆ ಮೇಡಮ್. ಇವ್ರನ್ನ ನಮ್ಮ ಯಜಮಾನ್ರು ಮದುವೆ ಮಾಡಿದ್ರು ಮೇಡಮ್. ಇವಾಗ ಮದುವೆ ಮಾಡಿ 16 ವರ್ಷ ಆಯ್ತು ಮೇಡಮ್. 15 ವರ್ಷ ಆಯ್ತು. 15 ವರ್ಷ. ಸೊ ಇವಾಗ ಅವರು ಧರ್ಮಸ್ಥಳಕ್ಕೆ ಹೋದ್ರಲ್ಲ, ಬುರುಡೆ ಒಂದ್ ಸಿಕ್ಕಿದೆ ಅಂತ ನಿಮ್ಗೇನು ಹೇಳಿರ್ಲಿಲ್ವಾ? ಈ ಕೆಲ್ಸಕ್ಕೆ ಹೋಗ್ತಿದೀನಿ ನಾನು, ಇಲ್ಲೇನೋ ಬುರುಡೆ ತೋರಿಸ್ಬೇಕಂತೆ, ಈ ತರ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡ್ಲಿಲ್ಲ ಮೇಡಮ್? ಅದೇ ಮೇಡಮ್, ಅವರು ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗೋದಿಲ್ಲ ಮೇಡಮ್. ಅವರು ಕೊಯಮತ್ತೂರು ಕಡೆನೆ ಹೋಯ್ತಾ ಇರೋದು. ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ವಿಠಲ ಕರೆದಿದ್ದಾರೆ, ನನ್ಗೆ ತಿಮ್ರೋಡಿ ಕರೆದಿದ್ದಾರೆ, ನನ್ಗೆ ಈ ತರ ಒಂದ್ ಕೆಲ್ಸ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ, ಕತೆ ಕಟ್ತಿದ್ದಾರೆ, ನನ್ ಹಿಂಗೆ ಶವ ತೋರಿಸ್ಬೇಕಂತೆ, ಹಿಂಗೆಲ್ಲ ಹೇಳ್ಕೊಡ್ತಿದ್ದಾರೆ. ಅದೇ ಮೇಡಮ್, ಇವ್ರು ಫೋನ್ ಮಾಡಿದ್ದಾರೋ ಇಲ್ಲ ಕರ್ಕೊಂಡು ಹೋಗಿದ್ದಾರೋ, ಇವ್ರು ನನಗ್ ಗೊತ್ತಿಲ್ದಂಗೆ ಹೋಗಿದ್ದಾರೆ ಏನೋ ನನಗ್ ಗೊತ್ತಿಲ್ಲ ಮೇಡಮ್. ಆದ್ರೆ ಇವ್ರ ಮನೇಲಿ ಹೋದ್ಮೇಲೆ ಇವ್ರು ಲಾಕ್ ಮಾಡಿದ್ದಾರೆ ಮೇಡಮ್. ಲಾಕ್ ಮಾಡಿದ್ದಾರೆ. ಮನೆಗೆ ಹೋದ್ಮೇಲೆ ತಿಮ್ರೋಡಿ ಮನೆಗೆ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿ ಇಷ್ಟು ಕೆಲಸನೂ ಲಾಕ್ ಮಾಡಿ 22 ವಿಡಿಯೋ ಏನೋ ಇವ್ರನ್ನ ತುಂಬಾ ಇದು ಮಾಡ್ಕೊಂಡು ಇನ್ನು ಏನೇನ್ ಮಾಡ್ತಾ ಇದ್ರು ಏನೋ ನನಗ್ ಗೊತ್ತಿಲ್ಲ ಮೇಡಮ್. ಅವ್ರನ್ನ ಯಾವ ವಿಡಿಯೋ ಮಾಡ್ಕೊಂಡಿದ್ದಾರೆ? ಅದೇ ಹೇಳ್ತಾ ಇದಾರೆ ಮೇಡಮ್. 22 ವಿಡಿಯೋ ನಾನು ಹೊರಗಡೆ ಹಾಕ್ತೀನಿ ಅಂತ ಗಿರೀಶ್ ಮಟ್ಟನ ಇಡ್ತಾ ಇದ್ದಾನೆ. ನಿಮ್ ವಿಡಿಯೋ ಇದೆಯಂತ? ನಮ್ಮ ಯಜಮಾನ್ರ ವಿಡಿಯೋ. ಯಾವ ವಿಡಿಯೋ ಇದೆಯಂತೆ? ಅದೇ ನಮಗ್ ಗೊತ್ತಿಲ್ಲ ಮೇಡಮ್. ಈಗ ತಿಮ್ರೋಡಿ ಬಿಡ್ತಿದಾರಲ್ಲ ವಿಡಿಯೋ, ನೀವು ಅವರು ಅದು ತುಂಬಾ ಹಳೇದೇನಲ್ಲ, ಅದು 2 ವರ್ಷದ ಹಿಂದೆ ಇದು ಅಂತಾರೆ. 2 ವರ್ಷದ ಹಿಂದೆ ಹೋಗಿದ್ದ ನೀವು ಅವ್ರ ಮನೆಗೆ? 2 ವರ್ಷದ ಹಿಂದೆ ಡೇಟ್ ಎಲ್ಲ ಏನೋ ಗೊತ್ತಿಲ್ವಾ? ಅಲ್ಲಿ ಕುತ್ಕೊಂಡು ಚಿನ್ನಯ್ಯ ಅವರೆಲ್ಲ ಹೇಳ್ತಾರಲ್ಲ ಧರ್ಮಸ್ಥಳದ ಬಗ್ಗೆ, ಸೌಜನ್ಯ ಕೇಸ್ ಬಗ್ಗೆ ಎಲ್ಲ, ನೀವು ಅಲ್ಲೇ ಕೂತಿರ್ತೀರಾ? ಏನ್ ಹೇಳಿದ್ದು ಅವರಲ್ಲೆಲ್ಲ? ಇಲ್ಲ ಮೇಡಮ್, ನಾವು ಹೋಗಿ ಕೂತಿರುವಾಗ ಅವ್ರ ಎಡ್ತಿ ಟೀ ತಕೊಂಡ್ ಬಂದು ಕೊಟ್ರು ಮೇಡಮ್. ಅದೇ ಜಾಗದಲ್ಲಿ ಟೀ ನಾನು ಕುಡಿತಾ ಇದ್ದೀನಿ, ನಮ್ಮ ಯಜಮಾನ್ರು ಕುಡಿತಾ ಇದ್ದಾರೆ, ತಿಮ್ಮಾರೆಡ್ಡಿ ಕುಡಿತಾ ಇದ್ದಾರೆ. ಇವಾಗ ನೋಡಿದ್ರೆ ಇಷ್ಟು ದುಡ್ಡು ಮಡಗಿದ್ದಾರೆ ಮೇಡಮ್. ಅಷ್ಟು ದುಡ್ಡು ಮಡಗಿರುವಾಗ ನಾ ಟೀ ಕುಡಿಯೋದು ಬರ್ಬೇಕು ಆ ವಿಡಿಯೋನಲ್ಲಿ.
ಅಲ್ಲಿ. ನಮ್ಮ ಯಜಮಾನ್ರು ಟೀ ಕುಡಿಯೋದ್ ಬರ್ಬೇಕು. ನಮ್ಮ ಹತ್ರ ಅವ್ರು ನಾನು ಒಳಗಡೆ ಇರುವಾಗ ಎಷ್ಟು ವರ್ಷ ಆಯ್ತು ನೀನ್ ಇಲ್ಲಿ ಕೆಲಸ ಬಿಟ್ಟು ಹೋಗಿ, ಎಷ್ಟು ವರ್ಷ ಕೆಲಸ ಮಾಡಿದೀಯಾ, ಏನು ಎಂತ ಅಂತ ಕೇಳ್ತಾ ಇದ್ರು ಮೇಡಮ್. ಮತ್ತೆ ನಾನು ಹೊರಗಡೆ ಬಂದೆ ಮೇಡಮ್. ನಾನು ಹೊರಗಡೆ ಬಂದ ಮೇಲೆನೆ ಇವನು ಬಿಟ್ಟ ಲಾಕ್ ಮಾಡ್ದ, ಬಾಗ್ಲಾಕ್ಬಿಟ್ರು. ನಾನು ಹೊರಗಡೆ ಬಂದ್ಬಿಟ್ಟೆ. ನಾನು ಆ ವಿಡಿಯೋ ಮಾಡ್ತಾ ಇದ್ದದ್ ನಿಮಗ್ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದೇ ಹೊರಗಡೆ ಮೇಡಮ್, ಹೊರಗಡೆ ಲಾಕ್ ಹಾಕಿದ್ದಾರೆ, ನಾನು ಹೊರಗಡೆ ಇದ್ದೀನಿ. ಅಲ್ಲಲ್ಲ, ನೀವು ಅವ್ರಿಬ್ರು ಕೂತ್ಕೊಂಡಿರೋ ವಿಡಿಯೋ ಇದೆ ಅಲ್ಲ, ಅವ್ರಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರು ಮುಚ್ಚಿ ವಿಡಿಯೋ ಮಾಡಿದಾರ? ಕದ್ದು ಮುಚ್ಚೇ ಮಾಡಿರೋದು ಮೇಡಮ್. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಸ್ವಲ್ಪನೂ ಸುಳಿವು ಗೊತ್ತಾಗ್ಲಿಲ್ವಾ ಯಾರೋ ರೆಕಾರ್ಡ್ ಮಾಡ್ತಿದಾರಪ್ಪ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ವಿಡಿಯೋ ಮಾಡ್ತಾರ ವಿಡಿಯೋ ಮಾಡಿರೋದು, ಕದ್ದು ಮುಚ್ಚೇ ಮಾಡ್ತಾರ. ವಿಡಿಯೋ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವ್ ಏನಾದ್ರೂ ಕುಡ್ದ್ಬಿಟ್ಟು ಸತ್ತು ಹೋಗಮ್ಮಂತ ಆಯ್ತದೆ ಮೇಡಮ್. ಇವಾಗ ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ, ಅವನ್ ತಿಮ್ಮಾರೆಡ್ಡಿ ಮನೆ ಅಂತ ನನಗ್ ಗೊತ್ತಿಲ್ಲ ಮೇಡಮ್. ಅವರು ಎಷ್ಟೋ ಲೇಡೀಸ್ ಜೆಂಟ್ಸ್ ಎಲ್ಲ ತುಂಬಾ ಜನ ಇದ್ರು ಮೇಡಮ್. ಅದು ಯಾರ ಮನೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ತಿಮ್ಮಾರೆಡ್ಡಿ ಮನೆ ಅಂತ ನಿಮ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತಿಲ್ಲ ಮೇಡಮ್. ಆದ್ರೆ ಇವಾಗ ನೋಡುವಾಗ್ಲೂ ನನ್ಗೆ ತಿಮ್ಮಾರೆಡ್ಡಿ ಮನೆ ಅಂತ ಗೊತ್ತು ಮೇಡಮ್. ಅದ ನಮ್ಮ ಯಜಮಾನ್ರು ಅದು ಮಾತಾಡ್ನಿಲ್ಲ ಮೇಡಮ್. ಹಂಗೆಲ್ಲ ಮಾತಾಡಿರೋದೆಲ್ಲ ಸುಳ್ಳು ಅಂತ ಮೇಡಮ್. ಸುಳ್ಳು ಮೇಡಮ್. ಯಾವ್ದು ಏನೋ ಹೇಳ್ತಾರಲ್ಲ ಮೇಡಮ್, ಅವ್ರು ಒಂದ್ ಹೇಳಿದ್ರೆ ಇನ್ನೊಂದ್ರು ಏನೋ ಹಾಕ್ತಾರಂತ ಹೇಳ್ತಾರಲ್ಲ ಮೇಡಮ್. ಎಡಿಟ್ ಮಾಡಿ ಆ ತರವಂಗೆ ಹಾಕಿದ್ದಾರೆ ಮೇಡಮ್. ಅದು ನಮ್ಮ ಯಜಮಾನ್ರ ಹಂಗ ಎಲ್ಲಿ ದುಡ್ಡಿಟ್ಟಿದಾರಲ್ಲ, ಅದೇ ಮೇಡಮ್. ಅದು ಅವತ್ ನೀವ್ ಇದ್ದಾಗ ದುಡ್ಡಿಟ್ಟಿದ್ರ ಅವರು? ಇಲ್ಲ ಮೇಡಮ್, ಅದೇ ಮೇಡಮ್, ದುಡ್ಡು ಮಡಗಿದ್ದಾರೆ. ನಮ್ ಕುಡಿಯೋ ಗ್ಲಾಸ್ ಬರ್ಬೇಕಲ್ವಾ ಮೇಡಮ್. ನೀವು ಟೀ ಕುಡಿತಾ ಇದ್ರಿ? ಟೀ ಕುಡಿತಾ ಇದೀವಿ ಮೇಡಮ್. ನಾನು ಟೀ ಗ್ಲಾಸ್ ಇಲ್ಲವಾ? ಟೀ ಗ್ಲಾಸ್ ಇಲ್ಲ. ನಾನು ಕೂತಿರುವಾಗ ಟೀ ಕುಡಿತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ಇನ್ನು ತುಂಬಾ ಹೆಂಗಸರು ಯಾರೋ ತಿಮ್ಮಾರೆಡ್ಡಿ ಹತ್ರ ಹೇಳಕ್ ಬಂದಿದ್ದಾರೆ, ಏನೋ ಗೊತ್ತಿಲ್ಲ ಮೇಡಮ್, ದೇವಸ್ಥಾನ ವಿಷಯ ಹಂಗೆ ಹೆಂಗ್ ಅನ್ಕೊಂಡು ತುಂಬಾ ಜನ ಕೂತಿದ್ದಾರೆ ಮೇಡಮ್. ಮತ್ತೆ ಅವರೆಲ್ಲ ಬರ್ನಿಲ್ಲ ಮೇಡಮ್. ನಾನು ನಮ್ಮ ಯಜಮಾನ್ರು ಮಾತ್ರ ಬರ್ತಾ ಇದ್ದೀನಿ ಮೇಡಮ್. ಬಿರಿಯಾನಿ ಆ ದುಡ್ಡು ನಿಮಗ್ ಕೊಟ್ಟಿಲ್ಲ? ಇಲ್ಲ ಮೇಡಮ್, ದುಡ್ಡೇ ಅಲ್ಲಿ ಮಡಗಿಲ್ಲ ಮೇಡಮ್. ಅವರು ದುಡ್ಡೇ ಮಡಗಿಲ್ಲ ಮೇಡಮ್. ಅವ್ರು ಆ ದುಡ್ಡು ನಿಮಗ್ ಕೊಟ್ಟಿದ್ದು ಅಂತ ಹೇಳ್ತಾ ಇದಾರೆ? ಇಲ್ಲ ಮೇಡಮ್, ನಿಜವಾಗ್ಲೂ ದೇವರ ನನ್ನಪ್ಪ ಮಂಜುನಾಥ ಸ್ವಾಮಿ ಇಲ್ಲ ಮೇಡಮ್. ನಿಮ್ಗೆ ಏನೂ ದುಡ್ಡು ಕೊಟ್ಟಿಲ್ಲ? ಇಲ್ಲ ಮೇಡಮ್. ಈಗ ಅವರು ಬುರುಡೆ ತೋರ್ಸಕ್ಕೆ ಅಂತ ಚಿನ್ನಯ್ಯನ್ ಕರ್ಕೊಂಡು ಹೋದ್ರಲ್ಲ, ಅವಾಗ್ಲೂ ನಿಮ್ಗೆ ಏನು ದುಡ್ಡು ಕೊಟ್ಟಿಲ್ವಾ? ಇಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಮೇಡಮ್. ಅದು ಇವಾಗ ಟಿವಿನಲ್ಲಿ ನೋಡ್ದೆ 2,000 ರೂಪಾಯಿ 2 ಲಕ್ಷ ಏನೋ ಈಸಿದ್ದಾರಂತ. ಮತ್ತೆ ಇವರು ಏನಾದ್ರೂ ಅವ್ರ ಜೊತೆಲಿ ಫೋನಲ್ಲಿ ಇರುವಾಗ ಇವ್ರು ಈಸಿದ್ದಾರೆ ಏನೋ ನನಗ್ ಗೊತ್ತಿಲ್ಲ ಮೇಡಮ್. ನಮ್ಮ ಹತ್ರ ಏನೋ ನಮ್ಮ ಯಜಮಾನ್ರು ಅದೆಲ್ಲ ಹೇಳ್ತಾ ಇರ್ಲಿಲ್ಲ ಮೇಡಮ್. ಈಗ ವಿಡಿಯೋದಲ್ಲಿ ಬರೀ ಚಿನ್ನಯ್ಯ ಮಾತ್ರ ಮಾತಾಡ್ತಾ ಇರೋದಿದೆ. ಅವಾಗ ತಿಮ್ರೋಡಿ ಅವ್ರ ಏನಾದ್ರು ಮಾತಾಡ್ಲಿಲ್ವಾ? ಏನಾದ್ರು ಹೇಳಿದ್ರ ನಿಮ್ಗೆ? ಅವ್ರ ಏನಾದ್ರು ಮಾತಾಡಿದ್ದೇನಾದ್ರು ಇದ್ರೆ? ತಿಮ್ಮಾರೆಡ್ಡಿ ಜಾಸ್ತಿ ಮಾತಾಡಿದ್ದಾರೆ ಮೇಡಮ್, ಜಾಸ್ತಿ ಮಾತಾಡಿದ್ದಾರೆ. ಸರಿ ಹಂಗ, ಸರಿ ನಾವ್ ಹೇಳ್ತೀವಿ, ಹೇಳ್ದಂಗೆ ನೀನು ಹೇಳು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಮತ್ತೆ ಇವನು ವಿಠಾಲ ಏನಿಲ್ಲ ಚಿನ್ನ, ಏನಿಲ್ಲ ಒಳ್ಳೇದೇ ಹಾಗಂತ ಹೇಳ್ತಾ ಇದ್ದ ವಿಠಾಲ. ಒಳ್ಳೇದೇ ಆಯ್ತದೆ. ನಿಮ್ಗೇನು ಅನುಮಾನ ಬರ್ಲಿಲ್ವಾ? ಇವ್ರೇನೋ ನನ್ ಗಂಡಂಗ್ ಹೇಳ್ಕೊಡ್ತಾ ಇದಾರೆ, ಏನೋ ಪ್ಲಾನ್ ಮಾಡ್ತಿದಾರಪ್ಪ, ಇದ್ರಿಂದ ನಮಗ್ ಕಷ್ಟ ಆಗುತ್ತೆ ಅಂತ ಏನೋ ನಿಮ್ಗೆ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಮೇಡಮ್. ಆ ಟೈಮಲ್ಲಿ ನನಗೆ ಏನು ಇದು ಮಾಡೋದಂತ ಗೊತ್ತಿಲ್ಲ. ಆದ್ರೆ ಇವ್ರ ಹಿಂಗ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ ಮೇಡಮ್. ನೀವು ಅಲ್ಲಿಂದ ತಿಮ್ರೋಡಿ ಮನೆಯಿಂದ ಬಂದ್ಮೇಲಾದ್ರು ನೀವು ಗಂಡ ಹೆಂಡತಿ ಮಾತಾಡ್ಲಿಲ್ವಾ? ಇದೆಲ್ಲ ಏನು ಹೇಳ್ಕೊಡ್ತಿದ್ದಾರೆ ಇವ್ರು, ಏನ್ ಮಾಡ್ಬೇಕು, ಇದ್ ಮಾಡ್ಬೇಕಾ ಬೇಡವಾ, ಯಾಕೆ ಇದೆಲ್ಲ ಆತರ ಏನೋ ಅನುಮಾನ ಬರ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಬರ್ನಿಲ್ಲ ಮೇಡಮ್. ಇವ್ರಂಗ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಈ ತರವಂಗ್ ಮಾಡ್ತಾರೆ, ತಿಮ್ಮಾರೆಡ್ಡಿ ಗಿರೀಶ್ ಮಟ್ಟನ ವಿಠಾಲ ಇವರೆಲ್ಲಂಗ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅವ್ರು ಹೋಗಿ 3 ತಿಂಗಳು 2 ತಿಂಗಳು ಏನೋ ಅವ್ರ ಜೊತೆಲಿ ಇರುವಾಗ್ಲೇ ಇವ್ರು ಫುಲ್ ಹೊಡೆದಿದ್ದಾರಂತ ಕಾಣಿಸ್ತದೆ ಮೇಡಮ್. ತುಂಬಾ ಜನ ಅವ್ರನ್ನ ಹೊಡೆದಿದ್ದಾರಂತ ಕಾಣಿಸ್ತದೆ ನನಗೆ. ಯಾಕಂದ್ರೆ ಅವ್ರ ವಾಯ್ಸ್ ನಮ್ಗೆ ಗೊತ್ತು, ಅವ್ರು ಯಾವಾಗ್ಲೂ ಮಾತಾಡೋ ವಾಯ್ಸು ಗೊತ್ತು. ಅಲ್ಲಿ ಹೋದ್ಮೇಲೆ ಅವ್ರ ವಾಯ್ಸು ಚೇಂಜ್ ಆಗಿದ್ದದೆ ಮೇಡಮ್. ಅಂದ್ರೆ ಚಿನ್ನಯ್ಯ ಒಪ್ಪಿ ಹೋಗಿ ಕೆಲಸ ಮಾಡಿಲ್ಲ ಅಂತ? ಇಲ್ಲ ಮೇಡಮ್, ಇವರು ನಿಜನೇ ಹೇಳಿದ್ದಾರೆ ಮೇಡಮ್. ಅವ್ರ ಮನೆಗೆ ಹೋಗುವಾಗ ಇಲ್ಲ ಇದು ಹಿಂಗೆ ಅಂತ ಹೇಳಿದ್ದಾರೆ. ಇಲ್ಲ ನೀವ್ ಮಾತಾಡೋದೆಲ್ಲ ಸುಳ್ಳು, ನಾನು ಹಂಗೆ ಹೇಳಿದ್ರೆ ನನಗೆ ಜೀವಕ್ಕೆ ಅಪಾಯ ಆಯ್ತದೆ, ಮತ್ತೆ ನನ್ನ ಹೆಂಡತಿ ಮಕ್ಕಳು. ಅವಾಗ ಅವ್ರು ಹೇಳಿದಾರಂತ ತಿಮ್ಮಾರೆಡ್ಡಿ ಗಿರೀಶ್ ಮಠನ, ಏನು ಇಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನ ನಾವೇ ನೋಡ್ಕೋತೀವಿ ಹಾಗಂತ ಹೇಳಿದ್ದಾರಂತ ಮೇಡಮ್. ನಾವೇ ನೋಡಿದ್ವಿ. ಅವಾಗ ನಮ್ಮ ಯಜಮಾನ್ರು ನೀವ್ ನೋಡ್ಕೊಂಡ್ರ, ನೀವ್ ಹೆಂಗ್ ನೋಡ್ತೀರಿ, ನಮ್ಮ ಹೆಂಡತಿ ಮಕ್ಕಳು ನೀನ್ ಹೆಂಗ್ ನೋಡ್ತೀರಿ ಹಾಗನ್ವಾಗ್ಲ ಇವ್ರಿಗೆ ಗೊತ್ತಾಗಿದ್ದದ ಮೇಡಮ್. ಅವಾಗ ನಮ್ನ ಇವ್ರನ್ನ ಮುಡಿಸ್ತಾರ, ನಮ್ನ ಜೀವ ಇರಾಕ ಇವ್ರು ಬಿಡಲ್ಲ ಅವ್ರಿಗೆ ಗೊತ್ತಾಯ್ತು ಮೇಡಮ್. ಆವಾಗಲ ಇವ್ರು ಏನಾದ್ರೂ ಸ್ವಲ್ಪ ಇವ್ರು ಹೇಳ್ದಂಗೆ ಮಾತು ಕೇಳಿಲ್ಲ ಅಂದ್ರ ಮೇಲೆ ಅವ್ರು 1 ತಿಂಗಳು ಮಾಡ್ಕೊಂಡು ಅವ್ರು ಹೊಡೆದಿದ್ದಾರೆ ಮೇಡಮ್. ನೀನ್ ಹಿಂಗೆ ಹೇಳ್ಬೇಕು, ನೀನ್ ಈ ತರವಂಗೆ ಹೇಳ್ಬೇಕು, ಇಲ್ಲಾಂದ್ರೆ ನೀನ್ ಹೆಂಡತಿ ಮಕ್ಕಳನ್ನ ಏನಾದ್ರು ಮಾಡ್ತೀವಿ ಅಂತ ಹೇಳಿರ್ಬೇಕು ಮೇಡಮ್. ಹೆದರ್ಸಿದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಮೇಡಮ್. ಅದು ಯಾರು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್. ದೇವಸ್ಥಾನ ಇದ್ದು ಮಾತ್ರ ಯಾರು ಕಳ್ಸೋದಿಲ್ಲ ಮೇಡಮ್. ನಮಗ್ ಗೊತ್ತು. ಅಲ್ಲಿಂದ ಯಾರು ಬರೋದಿಲ್ಲ. ನಮ್ನೆಲ್ಲ ಅವ್ರು ಏನು ಮಾಡೋದಿಲ್ಲ ಅಂತ ನನಗ್ ಗೊತ್ತು.